PM ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ತಿದ್ದುಪಡಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೆಬ್ಸೈಟ್ನಲ್ಲಿ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕರೆಕ್ಷನ್ ಆಪ್ಷನ್ ತೋರಿಸ್ತಾ ಇದೆ. ಸೊ ಒಂದು ಲೈವ್ ಪ್ರೂಫನ್ನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಏನಾದರೂ ತಪ್ಪಾಗಿದ್ದರೆ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದವರಿಗೆ ಇದು ಮತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ನಿಮಗೆ ಕರೆಕ್ಷನ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಒಂದು ವಿಶ್ವಕರ್ಮ ಯೋಜನೆಗೆ ಯಾರು ಸಲ್ಲಿಸಿದಾರ ಅವರಿಗೆ ಮುಂದಿನ ತಿಂಗಳಿಂದ ಈ ಒಂದು ಅಪ್ರೂವಲ್ ಕೊಡುವ ಮತ್ತು ಒಂದು ವಿಶ್ವಕರ್ಮ ಸರ್ಟಿಫಿಕೇಟ್ PM ವಿಶ್ವಕರ್ಮ ಸರ್ಟಿಫಿಕೇಟನ್ನು ಅಪ್ರೂವಲ್ ಮಾಡಿ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ ಮತ್ತು ಟ್ರೈನಿಂಗನ್ನು ಕೂಡ ಕೊಡಲಾಗುತ್ತೆ ಮುಂದಿನ ತಿಂಗಳಂತ ಅಪ್ಡೇಟ್ ಬಂದಿದೆ ಸ್ನೇಹಿತರಿಗೆ. ಮೊದಲಿಗೆ ಈ ಒಂದು PM ವಿಶ್ವಕರ್ಮ ಅಂತ ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಫಸ್ಟ್ ಲಿಂಕ್ ಏನು ಬರುತ್ತೆ ನೋಡಿ, PM ವಿಶ್ವಕರ್ಮ gov.in ಅಂತ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ಇಲ್ಲಿ ಇಲ್ಲಿ ಅಪ್ಲೈ ನಾವು ಅಂತ ಬರ್ತಾ ಇದ್ದಿತ್ತು, ಇವಾಗ ಅದನ್ನು ಬರ್ತಾ ಇಲ್ಲ. ನಾವು ಡೈರೆಕ್ಟಾಗಿ ಇಲ್ಲಿ ಲಾಗಿನ್ ಸೆಕ್ಷನಲ್ಲಿ ಹೋಗ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಲಾಗಿನ್ ಅಂತಿದೆ ನೋಡಿ ರೈಟ್ ಸೈಡಲ್ಲಿ. ಈ ಒಂದು ರೈಟ್ ಸೈಡಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದರೆ CSC ಲಾಗಿನ್ ಅಂತ ತೋರಿಸುತ್ತೆ. ಈ ಒಂದು CSC ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ CSC ವ್ಯೂ ಇ ಶ್ರಮ ಡಾಟಾ CSC ರಿಜಿಸ್ಟರ್ಡ್ ಆರ್ಟಿಸನ್ ಅಂತ ಕೊಟ್ಟಿದ್ದಾರೆ. ಆರ್ಟಿಸನ್ ಅಂತ ಕ್ಲಿಕ್ ಮಾಡಿ. ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅವರಿಗೆ ಇಲ್ಲಿ ಅನುಕೂಲ ಆಗುತ್ತೆ, ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋದು ಕೂಡ ಇದೇ ಥರ ಇರುತ್ತೆ. ಲಾಗಿನಲ್ಲಿ ಬಂದು CSC ಲಾಗಿನ್ ಕ್ಲಿಕ್ ಮಾಡಿ ಇಲ್ಲಿ CSC ರಿಜಿಸ್ಟರ್ಡ್ ಆರ್ಟಿಸನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಲಾಗಿನ್ ಪೇಜ್ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋ ರಿಜಿಸ್ಟ್ರೇಷನ್ ಪೇಜ್ಗೆ ಹೋಗುತ್ತೆ. ಸ್ವಲ್ಪ ಸರ್ವರ್ ಬಿಜಿ ಇದೆ, ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ, ವೇಟ್ ಮಾಡಿ ಓಪನ್ ಆಗುತ್ತೆ. CSC ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಇಲ್ಲಿ CSC ಯೂಸರ್ ನೇಮು ಪಾಸ್ವರ್ಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸೈನ್ ಇನ್ ಅಂತ ಕೊಟ್ಟರೆ ನಿಮಗೆ CSCಗೆ ಕನೆಕ್ಟ್ ಆಗಿ ಈ ಒಂದು PM ವಿಶ್ವಕರ್ಮ ಯೋಜನೆಗೆ ಲಾಗಿನ್ ಆಗುತ್ತೆ ಬರುತ್ತೆ. ಇಲ್ಲಿ ಮೊದಲಿಗೆ ರಿಜಿಸ್ಟರ್ ನಾವು ಅಂತಿದೆ. ಈಸ್ ದೇರ್ ಎನಿ ಗೌರ್ಮೆಂಟ್ ಎಂಪ್ಲಾಯಿ ವಿತ್ ಇನ್ ಯುವರ್ ಫ್ಯಾಮಿಲಿ ಅಂತ ಬರ್ತಾ ಇದೆ. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾರಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಯಾರು ಜಾಬಲ್ಲಿ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಮತ್ತು ಯು ಅವೈಲ್ಡ್ ಕ್ರೆಡಿಟ್ ಆ್ಯಂಡ್ ಲೋನ್ ಫೆಸಿಲಿಟಿ ಅಂಡರ್ ಸಿಮಿಲರ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಡೆವಲಪ್ಮೆಂಟ್ PMEGP ಆರ್ ಎನಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಂಡರ್ PM ಸ್ವನಿಧಿ ಮುದ್ರಾ ಲೋನ್. ಯಾವುದೇ ಥರ ಒಂದು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವ ಸ್ಕೀಮ್ನಲ್ಲಿ ಏನೋ ಲೋನ್ ತೊಗೊಂಡಿರಾ ಸ್ವನಿಧಿಯಲ್ಲಿ ಮತ್ತು ಮುದ್ರಾ ಲೋನ್ ಅಥವಾ PMEGP ಲೋನಲ್ಲಿ ಏನಾದ್ರು ಲೋನ್ ತೊಗೊಂಡಿರಾ ಅಂತ ಕೇಳುತ್ತೆ. ಎಸ್ ಆರ್ ನೋ. ಏನಾದರೂ ತೊಗೊಂಡಿದ್ರೆ ಲೋನು ಈ ಒಂದು ಸ್ಕೀಮಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಯಾವುದೇ ಥರ ಲೋನ್ ತೊಗೊಂಡಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಆಧಾರ್ ವೆರಿಫಿಕೇಷನ್ ಬರುತ್ತೆ. ಇಲ್ಲಿ ಪ್ಲೀಸ್ ಎಂಟರ್ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಈ ಒಂದು ಬಾಕ್ಸಲ್ಲಿ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಅದಾದ ನಂತರ ಇಲ್ಲಿ 12 ಡಿಜಿಟ್ ಆಧಾರ್ ನಂಬರ್ನ ಎಂಟ್ರ್ ಮಾಡಿ. ಯಾರ್ದು ಇಲ್ಲಿ ಅಪ್ಲೈ ಮಾಡಿರ್ತೀರ ಅಥವಾ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವ್ರದ್ದು ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕು. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಕೂಡ ಎಂಟ್ರ್ ಮಾಡಿ ನಂತರ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಲಾಗಿನ್ ಅಂತ ಕೇಳ್ತಾ ಇದೆ. ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಆ ಒಂದು ನಂಬರ್ಗೆ ಇಲ್ಲಿ OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೋಡಿ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ಇವರ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ತೋರಿಸ್ತಾ ಇದೆ ರೈಟ್ ಮಾರ್ಕ್ ಆಗಿ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ನನ್ನದೇ ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೆ. ಇಲ್ಲಿ ನೋಡಿ ಓಪನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ. ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರು ಈ ರೀತಿಯಾಗಿ ಬರುತ್ತೆ, ಅರ್ಜಿ ಸಲ್ಲಿಸಿಲ್ಲ ಅಂದರೆ ಬೇರೆ ಥರನಾಗಿ ಬರುತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮನ್ನು ತೋರಿಸ್ತಾ ಇದೆ. ಅಪ್ಲಿಕೆಂಟ್ ನೇಮು, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಡೇಟು, ಯಾವ ಒಂದು ಡೇಟಿಗೆ ಸಬ್ಮಿಟ್ ಮಾಡಿದೆ ಅದು, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ರಿವ್ಯೂ ಪೆಂಡಿಂಗ್ ಬೈ ULV ಅಂತ ಕೊಟ್ಟಿದ್ದಾರೆ ಮತ್ತು ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಹೈಡ್ ಮಾಡಿದ್ದೀನಿ. ಸೊ ಎಲ್ಲನೂ ಇಲ್ಲಿ ತೋರಿಸುತ್ತೆ. ಬಟ್ ಇಲ್ಲಿ ನಿಮಗೆ ಏನಾದರೂ ಈ ಒಂದು PM ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಹಾಕಿದಲ್ಲಿ ಇದರಲ್ಲಿ ಏನಾದ್ರು ನಿಮಗೆ ಎಡಿಟ್ ಮಾಡ್ಕೋಬೇಕಂತಿದ್ರೆ, ಕರೆಕ್ಷನ್ ಏನಾದ್ರು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ನೋಡ್ತೀರಾ,
ವುಡ್ ಲೈಕ್ ಟು ಎಡಿಟ್ ಯುವರ್ ಅಪ್ಲಿಕೇಶನ್ ಇಫ್ ಎಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವುಡ್ ಲೈಕ್ ಟು ಎಡಿಟ್ ಯುವರ್ ಅಪ್ಲಿಕೇಶನ್ ಇಫ್ ಎಸ್ ಕ್ಲಿಕ್ ಇಯರ್ ಅಂತಿದೆ ನೋಡಿ. ಈ ಒಂದು ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು PM ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ನೀವು ಎಡಿಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ಒಂದು ಆಪ್ಷನ್ ಮೊದಲು ಇದ್ದಿದ್ದಿಲ್ಲ, ಇವಾಗ ಕೊಟ್ಟಿದ್ದಾರೆ. ಏನಾದರೂ ನಿಮಗೆ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿ, ಕ್ಲಿಕ್ ಇಯರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಅಪ್ಲಿಕೇಶನ್ ಎಡಿಟ್. ಇಲ್ಲಿ ಇಫ್ ಯು ಚೂಸ್ ದ ಪ್ರೊಸೀಡ್ ವಿತ್ ಎಡಿಟಿಂಗ್ ಅಂತ ಕೊಟ್ಟಿದ್ದಾರೆ. ಎಲ್ಲನೂ ಓದ್ಕೊಂಡು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಅಂತಿದೆ ನೋಡಿ, ಎಸ್ ಅಂತ ಕ್ಲಿಕ್ ಮಾಡಿ ಮತ್ತು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವೇನು 4 ಸ್ಟೆಪ್ಪು ಫಿಲಪ್ ಮಾಡಿ ಅಪ್ಲಿಕೇಶನ್ ಹಾಕಿರ್ತೀರ, ಮೊದಲನೇ ಸ್ಟೆಪ್ಪಿಗೆ ಬರುತ್ತೆ. 4 ಸ್ಟೆಪ್ಪಲ್ಲಿ ಕೂಡ ನೀವು ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಮಾಡ್ಕೋಕ್ಕೆ ಬರುತ್ತೆ. ಫಸ್ಟ್ನೇದಾಗಿ ಪರ್ಸನಲ್ ಡೀಟೇಲ್ಸು ಓಪನ್ ಆಗಿದೆ ನೋಡಿ, ಎಲ್ಲನೂ ಕೂಡ ಸರಿಯಾಗಿದೆ. ಎಲ್ಲೆಲ್ಲಿ ನಿಮಗೆ ಕರೆಕ್ಷನ್ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೋದು. ಏನಾದರೂ ತಪ್ಪಾಗಿದ್ದರೆ ಅದನ್ನು ಕೂಡ ನೀವು ಸರಿ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇಷ್ಟು ದಿನ ಇದು ಆಪ್ಷನ್ ಇದ್ದಿದ್ದಿಲ್ಲ. ಸೊ ಇವಾಗ ಇದನ್ನು ಎಡಿಟ್ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಭಾಳಷ್ಟು ಜನ ಕೇಳ್ತಾ ಇದ್ರು PM ವಿಶ್ವಕರ್ಮ ಯೋಜನೆ ಎಡಿಟ್ ಅಥವಾ ಕರೆಕ್ಷನ್ ಮಾಡ್ಕೊಳ್ಳಿ ಯಾವ ರೀತಿ ಹೇಳಿಕೊಡಿ ಅಂತ ಕೇಳ್ತಾ ಇದ್ರು. ಸೊ ಇವಾಗ ಬಿಟ್ಟಿದ್ದಾರೆ ಎಡಿಟ್ ಮಾಡ್ಕೋದಕ್ಕೆ. ಯಾರಾದರೂ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡವ್ರು ಮಾಡ್ಕೊಳ್ಳಿ. ಯಾವಾಗ ಎಲ್ಲಿವರೆಗೂ ಇದು ಇರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಮತ್ತೆ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಎಡಿಟ್ ಮಾಡ್ಕೋರಿ ಅಂತ ಹೇಳ್ತಾ ಸ್ನೇಹಿತರೆ, ಇದಿಷ್ಟು ಈ ಒಂದು PM ವಿಶ್ವಕರ್ಮ ಒಂದು ಎಡಿಟ್ ಮಾಡೋ ಆಪ್ಷನು ಮತ್ತು ಅಪ್ರೂವಲ್ ಮುಂದಿನ ತಿಂಗಳಿಂದ ಕೊಡ್ತಾರೆ. ಈ ಒಂದು ಅಪ್ಡೇಟ್ನಲ್ಲಿ ಬಂದಿದೆ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರ ರಿಲೇಟೆಡ್ ಆಗಿ PM ವಿಶ್ವಕರ್ಮ ಯೋಜನೆ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇಮಿಡಿಯೇಟ್ಲಿ ನಿಮಗೆ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಯಾವುದೇ ಕ್ವಶನ್ ಇರಲಿ ಕಮೆಂಟ್ ಮಾಡಿ, ಹೆಲ್ಪ್ ಮಾಡ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಇದಿಷ್ಟು ಈ ಒಂದು PM ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.